ಏನೋ ಯೋಚನೆ ಮಾಡುತ್ತಾ ಕೂತಿದ್ರಲ್ಲ, ಏನ್ರಿ ವಿಜಯ? ಏನು ಮಾಡಲಿ ಮಂಗಲ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತೆ ಎಂಬಂತೆ ಏನೇನು ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಕಳೆಯುತ್ತಿದ್ದೆ, ಅದೇಕೋ ಭಯವಾಗುತ್ತಿದೆ. ಏನ್ರಿ ಇದು ನಿಮ್ಮ ಮಾತು? ಅಲ್ಲ ರೀ, ಅದ್ ಏನಾಗಿದೆ ಅಂತ ನೀವು ನನ್ನ ಮುಂದೆ ಹೇಳ್ಬಾರ್ದೆ. ಭಯ ಅಂತ ಹೇಳ್ತಾ ಇದ್ದೀರಾ, ನನ್ನ ಮುಂದೆ ಹೇಳ್ರಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿನಿ ಅಂದ್ಮೇಲೆ ನಿಮ್ಮ ಸುಖ ದುಃಖದಲ್ಲಿ ನನಗೂ ಕೂಡ ಅರ್ಧ ಪಾಲಿದೆ ರೀ. ಮಂಗಳ, ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮನನ್ನು ಡಬಲ್ ಡಿಗ್ರಿ ಓದಿಸಿದೆ. ಎಂದು ಅವನು ಊರಿನ ಅಗರ್ಭ ಶ್ರೀಮಂತ ವೀರೇಗೌಡರ ತಂಗಿಯನ್ನು ಮದುವೆ ಆಗುತ್ತಿದ್ದನಂತೆ. ಅಷ್ಟೇ ಏಕೆ ಮಂಗಳ, ಅವನು ಹಿಂದೆ ನಮ್ಮೂರ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ತುಂಬಾ ಸಂತೋಷವಾಯ್ತಲ್ಲ ರೀ. ಅಲ್ಲ ರೀ, ನಿಮ್ಮ ತಮ್ಮ ನೋಡಿದ್ರೆ ಒಬ್ಬ ನೌಕರವನಾಗಿ ಬರ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀರಾ. ಅಂದ್ಮೇಲೆ ಖುಷಿ ಪಡೋದನ್ನ ಬಿಟ್ಟು ಯಾಕ್ರಿ ಈ ರೀತಿ ಚಿಂತೆ ಮಾಡ್ತಾ ಇದ್ದೀರಾ ನೀವು? ಹೌದು ಮಂಗಳ, ಒಬ್ಬ ತಮ್ಮನಿಗೆ ಸಂತೋಷ ಪಡಬೇಕು ನಿಜ, ಆ ಮತ್ತೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಿದೆ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಮಂಗಳ, ಎಮ್ಮೆಲೆ ಗೌಡರ ತಂಗಿಯನ್ನು ಬೀರ ಪ್ರೀತಿ ಮಾಡಿದ್ದಾನಂತೆ. ಅವಳು ಕೂಡ ಮನೆ ಬಿಟ್ಟು ಹೊರ ಬರ್ತೀನಂತ ಊರಿನ ಜನ ಎಲ್ಲ ಗುಸುಗುಸು ಮಾತನಾಡುತ್ತಿದ್ದಾರೆ. ಅದೇಕೋ ಭಯವಾಗುತ್ತಿದೆ. ಏನ್ರಿ ಇದು? ದೊಡ್ಡ ಜಮೀನ್ದಾರನ ಮಗಳು, ಅವಳು ನೋಡಿದ್ರೆ ಕುರಿ ಕಾಯುತ್ತಿರುವ ನನ್ನ ಮೈದನು ನನ್ನ ಮದುವೆ ಆಗುತ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಈಗ ಏನ್ರಿ ಮಾಡೋದು? ಅಣ್ಣ, ಅತ್ತಿಗೆ, ನಿಮಗೆ ಹೇಳದೆ ನಾನೊಂದು ತಪ್ಪು ಮಾಡಿದ್ದೇನೆ. ನನ್ನ ತಪ್ಪನ್ನ ಕ್ಷಮಿಸಿ ಆಶೀರ್ವಾದ ಮಾಡಿ. ಸಾಧ್ಯವಿಲ್ಲ, ಈ ಮಾತು ನಾನು ಒಪ್ಪುವುದಿಲ್ಲ. ನೀನು ತಪ್ಪು ಮಾಡುವುದೇನು? ಪೂರ್ವ ತಪ್ಪು ಮಾಡಿಬಿಟ್ಟಿದ್ದೀಯಾ? ಆಕಾಶ ಭೂಮಿಗೆ ಎಷ್ಟು ಅಂತರವಿದೆ, ಅದಕ್ಕಿಂತ ಅಂತರವಿದೆ ಈ ನಿಮ್ಮ ಸಂಬಂಧ. ಅವರೆಲ್ಲಿ, ನಾವೆಲ್ಲಿ? ಇವಳೆಲ್ಲಿ, ನೀನೆಲ್ಲಿ? ಮುಗಿಲನ್ನು ಹರಿದುಕೊಂಡು ಮೇಮೇಲೆ ಹಾಕೊಂಡಲು ಹುಚ್ಚ. ಹಣ, ನಿನ್ನ ಮನಸ್ಸಿಗೆ ನೋವನ್ನ ಮಾಡಿಕೊಳ್ಳಬೇಡ. ಹಣ, ನಾನು ಎಷ್ಟೇ ತಿಳಿ ಹೇಳಿದರೂ ಇವಳು ಕೇಳದೆ ನನ್ನನ್ನ ವಿವಾಹ ಆಗುತ್ತೇನೆಂದು ನನ್ನ ಬೆನ್ನತ್ತಿ ಬಂದಿದ್ದಾಳೆ. ನೀನು ಕಲಿತವಳು, ಶ್ರೀಮಂತ ಸುಪ್ಪದ ಸುಪ್ಪತ್ತಿಯಲ್ಲಿ ಬೆಳೆದವಳು, ನಿನಗೂ ನನಗೆ ಸರಿ ಹೋಗೋದಿಲ್ಲ ಅಂತ ತಿಳಿ ಹೇಳಿದೆ. ವೀರ, ನೀನು ನನ್ನ ಕೈ ಬಿಟ್ಟರೆ ಕೆರೆಗೋ ಬಾವಿಗೆ ಹಾರುತ್ತೇನೆಂದಾಗ ನನಗೆ ದಿಕ್ಕು ತೋಚದೆ ಇಲ್ಲಿಗೆ ಕರೆದುಕೊಂಡು ಬಂದೆ ಅಣ್ಣ. ಹೌದು ದೇವ, ನೋಡಿ, ನನ್ನಣ್ಣ ಈ ಊರಿಗೆ ದೊಡ್ಡ ಅರಸನಾಗಿರಬಹುದು, ಆದ್ರೆ ನನ್ನನ್ನು ಕೊಲ್ಲಬಹುದು. ಆದ್ರೆ ನಾನು ಇವರ ಮೇಲೆ ಇಟ್ಟಿರುವ ಈ ಪ್ರೀತಿ ಯಾರು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ ದೇವ್ರಿ. ಒಂದು ವೇಳೆ ಇವರು ನನ್ನನ್ನು ಬಿಟ್ರೆ ನಾನು ಅವರನ್ನು ಬಿಡುವುದಿಲ್ಲ. ಬೇಕಾದ್ರೆ ಅವರ ಪಾದದ ಮೇಲೆ ಬಿದ್ದು ನನ್ನ ಸಾಯ್ತೇನೆ ದೇವ್ರೆ. ಕೆಟ್ಟ ಹಠ ಮಾಡಬೇಡ ತಾಯಿ, ಇದು ನಮಗೂ ಒಳ್ಳೆಯದಲ್ಲ, ನಿನಗೂ ಒಳ್ಳೆಯದಲ್ಲ. ನಿಮ್ಮ ಅಣ್ಣ ಈ ಊರಿಗೆ ದೊಡ್ಡ ಮನುಷ್ಯ, ಅವನು ಹೇಳಿದಂತೆ ನಾವು ಕೇಳಬೇಕು, ಇಲ್ಲ ಅಂದ್ರೆ ನಮ್ಮನ್ನು ಸುಟ್ಟು ಹಾಕುತ್ತಾನೆ. ನಮ್ಮ ಈ ಪ್ರೀತಿಯ ಮುಂದೆ ಅವನದು ಯಾವುದು ವಿಚಾರ ನಡೆಯುವುದಿಲ್ಲ. ಅವನ ವಿಚಾರ ನಿಮಗೆ ಗೊತ್ತಿಲ್ಲ ದೇವರೇ. ಮೊನ್ನೆ ನಿಮ್ಮನ್ನೇ ಕಿರಿತಮ್ಮನಾದನು ಅವನ ಜೊತೆ ನನ್ನನ್ನು ಮದುವೆ ಮಾಡಲು ಬಲವಂತವಾಗಿ ಮಾಡ್ತಾ ಇದ್ದ. ಆದ್ರೆ ಈ ಮದುವೆಗೆ ನಾನು ಒಪ್ಪಿಕೊಳ್ಳಲಿಲ್ಲ. ಮೊನ್ನೆ ಮೇಲಾಗಿ ಆ ಮೋಹನ್ ನನ್ನ ಶೀಲವನ್ನು ಹಾಳು ಮಾಡಲು ಮುಂದೆ ಬಂದಿದ್ದ. ಸರಿಯಾದ ಸಮಯಕ್ಕೆ ಇವರು ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ದೇವರಾಗಿ ಬಿಟ್ಟಿದ್ದಾರೆ. ಅಂದಮೇಲೆ ಇವರೇ ನನ್ನ ಗಂಡ. ನೋಡಿ, ದಯಮಾಡಿ ಈ ತಬ್ಬಲಿಯಾದ ಅನತಳೆಗೆ ಅವರ ಕೈಯಿಂದ ನನಗೆ ಅರಸಿನ ತಾಳೆಯನ್ನು ಕಟ್ಟಿಸಿಬಿಡಿ.
ನನ್ನ ಪಾದಕ್ಕೆ ಶರಣ ಗತಿ ಎಂತ ಕಠೋರದ ಮಾತಮ್ಮ ನಿನ್ನದು, ಎಂತ ಕಠೋರದ ಮಾತು. ಒಂದೇ ಕುಟುಂಬದಲ್ಲಿ ಹಿರಿಯ ತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮ ಕೈ ಹಿಡಿದು ಮದುವೆ ಆಗುವುದೆಂದರೆ ಇದಕ್ಕಿಂತ ನೋವು ಮತ್ತೇನಿದೆ ಅಮ್ಮ, ಮತ್ತೇನಿದೆ? ಮಂಗಳ, ನೀನಾದರೂ ತಿಳಿಸಿ ಹೇಳೇ ಹುಚ್ಚು ಹುಡುಗರಿಗೆ. ಕೆಚ್ಚದೆಯ ನನ್ನ ಮೈದುನ ಇಂಥ ಕೆಟ್ಟ ಕೆಲಸವನ್ನು ಮಾಡಿ ಎಷ್ಟೊಂದು ಹುಚ್ಚನಾಗಿ ಬಿಟ್ಟ. ನೋಡಮ್ಮ ಲಕ್ಷ್ಮಿ, ನೀನಾದ್ರೂ ನಮ್ಮ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ನೋಡಿ, ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣು ಅರ್ಥ ಮಾಡಿಕೊಳ್ಳೇಬೇಕಮ್ಮ. ಯಾಕಂದ್ರೆ ನೀವು ನನ್ನ ಕೈ ಬಿಟ್ರೆ ನನ್ನ ಅಣ್ಣ ನನ್ನ ಪ್ರಾಣ ಉಳಿಸೋದಿಲ್ಲ. ದಯಮಾಡಿ ನನ್ನ ಮಾನ ಪ್ರಾಣ ನಿಮ್ಮ ಕೈಯಲ್ಲೇ ಇದೆ. ನಮ್ಮನ್ನು ಬೇರೆ ಮಾಡಿಸ್ಬೇಡಿ ಅಮ್ಮ. ಒಂದು ಹಣ್ಣು ಉಳಿಸಾಕೆ ಹೋಗಿ ಇಡೀ ಮರವನ್ನ ಕಡಿಯಲೆ ಕತ್ತಿದ್ನಲ್ಲಮ್ಮ. ಹಿರಿಯ ತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮ ಕೈ ಹಿಡಿದು ಅದು ಒಂದೇ ಮನೆಯಲ್ಲಿರುವುದೆಂದರೆ ಇದಕ್ಕಿಂತ ನೋವು ಬೇರೆ ಏನಿದೆ? ನೀನೇ ಹೇಳಮ್ಮ. ನಿನಗೆ ಕೈ ಮುಗಿದು ಬೇಡುತ್ತೇನೆ, ಇವನನ್ನು ಬಿಟ್ಟು ನಿನ್ನ ದಾರಿ ನೋಡಿಕೊಂಡು ಬಿಡಮ್ಮ, ನೋಡಿಕೊಂಡು ಬಿರು. ಅಣ್ಣ, ನಿನ್ನ ಮನ ನೋಯಿಸುವ ಕಟುಕ ನಾನಾಗಲೇರೆ ಅಣ್ಣ, ನಾನಾಗಲರೆ. ತಾನಾಗೆ ಬಯಸಿ ಬಂದ ಬಾಲೆಯನ್ನ ಕೈ ಬಿಡುವುದು ಒಂದು ಕಡೆ ಆದರೆ ಅಣ್ಣನ ಆಜ್ಞೆಯನ್ನ ಮೀರುವುದು ಇನ್ನೊಂದು ಕಡೆ. ಈ ಧರ್ಮ ಸಂಕಟದಲ್ಲಿ ಬದುಕುವುದಕ್ಕಿಂತ ನಾವು ಸಾಯೋದೇ ಮೇಲು. ತೆಗೆದುಕೊಳ್ಳಣ್ಣ ಈ ಕೊಡಲಿಯನ್ನ. ನೀನಿಲ್ಲದೆ ಹೋದರೆ ನಾನು ಕೂಡ ಬದುಕಲಾರೆ. ನೀನು ಚಿಕ್ಕವನಿದ್ದಾಗ ಹಾಲು ತುಪ್ಪ ಉಡಿಸಿದ ಈ ಕೈಯಿಂದ ನಿನ್ನನ್ನು ಸಾಯಿಸಲಾರೆ. ಆದರೆ ಒಂದು ಮಾತಪ್ಪ, ಒಂದು ಮಾತು. ಹಣ ಒಂದು ಮಾತೆ ಕಣ್ಣ, 1000 ಮಾತನ್ನ ಹೇಳು. ನಡೆಸಿಕೊಡ್ತಾನೆ ಈ ನಿನ್ನ ತಮ್ಮ ಬೀರ. ನಿನಗಾಗಿ ಕಾಡಿನಲ್ಲಿರುವ ಹುಲಿ ಹಾಲನ್ನೇ ತಂದು ಕೊಡಲೇ? ಗಿರಿ ಪರ್ವತವನ್ನ ಎತ್ತಿ ತಂದ ಆ ಮಾರುತಿ ರಾಯನ ಪರ್ವತವನ್ನೇ ನಿನಗೆ ಎತ್ತಿ ತಂದು ಮುಂದೆ ಇಡಲೇ? ಇಲ್ಲ, ನಿನಗೆ ಕ್ಷಣ ಕ್ಷಣಕ್ಕೂ ಕಣ್ಣೀರ ಹಾಕಿಸಿದ ಆ ಕಟಕರ ರುಂಡವನ್ನ ಕತ್ತರಿಸಿ ಅವರ ರಕ್ತದಿಂದ ನಿನ್ನ ಹಣೆಗೆ ತಲಕಾವನ್ನ ಇಡಲೇ? ಹೇಳಣ್ಣ, ಯಾವ ಮಾತದು? ಅಂತದೇನಿಲ್ಲಪ್ಪ, ಇವಳೇ ನಿನ್ನ ಸತಿ ಎಂದು ನೀನು ನಿರ್ಧರಿಸಿದ ಮೇಲೆ ನಾನು ಯಾವ ಕ್ಷಣ, ಯಾವ ದಿನ, ಯಾವ ಗಳಿಗೆಯಲ್ಲಿ ಇವಳ ಕೊರಳಿಗೆ ತಾಳಿ ಕಟ್ಟಲು ಅನುಮತಿ ಕೊಡುತ್ತೇನೆ, ಅಂದೇ ಇವಳ ಕೊರಳಿಗೆ ತಾಳಿ ಕಟ್ಟಬೇಕು. ಅಲ್ಲಿವರೆಗೆ ನಿಮ್ಮಿಬ್ಬರ ಬಾಳು ತಾಳಿ ಇಲ್ಲದೆ ಮುಳ್ಳಿನ ಹಾಸಿಗೆಯಂತಾಗಬೇಕು. ಒಂದು ವೇಳೆ ಈ ಮಾತಿಗೆ ನೀವು ತಪ್ಪಿ ನಡೆದರೆ ಈ ಅನಾಥ ಕಟ್ಟುವ ಅರಿಶಿಣದ ತಾಳಿ ಆಗುವುದಿಲ್ಲ, ಅದು ನೇಣ ಹಗ್ಗವಾಗುತ್ತದೆ. ಹುಷಾರು. ಈ ಮಾತಿಗೆ ನೀವು ಒಪ್ಪಿಗೆ ತಾನೇ? ಒಪ್ಪಿದೆಯಣ್ಣ. ಈ ನಿನ್ನ ತಮ್ಮ ನಿನ್ನ ಆಜ್ಞೆಯನ್ನ ಮೀರುವವನಲ್ಲಣ್ಣ. ಆ ಸೂರ್ಯ ಚಂದ್ರರ ಸಾಕ್ಷಿ ಆನೆಗೋ, ಆ ಶ್ರೀರಾಮಚಂದ್ರನ ಸಾಕ್ಷಿಗೋ ನೀನು ಯಾವತ್ತು ಒಪ್ಪಿಗೆ ಕೊಟ್ಟು ಈ ಲಕ್ಷ್ಮಿಯ ಕೊರಳಿಗೆ ತಾಳಿ ಕಟ್ಟು ಅಂತ ಹೇಳ್ತೀಯೋ ಅವತ್ತೇ ಧರ್ಮೇಚ ಅರ್ಥೇಚ ಕಾಮೇಚ ನಾಥೇಚ ರಾಮೇ ಅಂತ ಸಪ್ತಪದಿಯನ್ನ ತುಳಿದು ಮಾಂಗಲ್ಯವನ್ನ ಕಟ್ಟಿ ಇವಳನ್ನ ನನ್ನ ಸತಿಯನ್ನಾಗಿ ಸ್ವೀಕರಿಸುತ್ತೇನೆ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ನಿನ್ನ ಉದಾರ ಗುಣಕ್ಕೆ. ಮಂಗಳ, ಅಲ್ಲಿವರೆಗೆ ಇವರನ್ನು ಬೇರೆ ಕಡೆ ಮನೆ ಮಾಡಿ ಇಟ್ಟು ಬರುತ್ತೇನೆ. ಹೇಳಿ ದೇವ್ರೆ. ಇದೆಲ್ಲ ಚಿಕ್ಕವಳಾದ ನಿನಗೆ ಅರ್ಥವಾಗುವುದಿಲ್ಲ. ಇದೇ ಸಂತೋಷ ಸಮಯದಲ್ಲಿ ಒಂದು ಗೀತೆಯನ್ನು ಹಾಡಬಾರದು? ಆಗ್ಲಿ ದೇವ್ರೆ, ನೀವು ಹೇಳಿದ್ರೆ ದೇವ್ರೆ, ಈ ನಮ್ಮ ಸಂಸಾರದ ಮೇಲೆ ಯಾವತ್ತಿದ್ರೂ ಸದಾ ನಿನ್ನ ಅಭಯ ಹಸ್ತ ಇರ್ಲಿ ತಂದೆ. ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚೇರಿನ ಸವಿಗೂಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ, ಬೆಳದಿಂಗಳ ಈ
ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಹಾರೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಚಿಲಿಮೆಯನ್ನು ಏರಿದರು ನಗುವಿನ ಮನವೇ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಣುಗಳೇ ಕೊಡೆಯಾಗಲಿ ಅಣ್ಣನ ಹನಿಯಲ್ಲೇ ಹೃದಯಕ್ಕೆ ಮಳೆ. ಲಾಲ 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 ಅಣ್ಣ, ನಾನು ಇವಳಿಗೆ ಬುದ್ಧಿವಾದ ಹೇಳಿ ಕರೆದುಕೊಂಡು ಬರುತ್ತೇನೆ, ನೀವು ನಡಿ. ಆಯ್ತು, ಸರಿಯಾಗ ಬುದ್ಧಿವಾದ ಹೇಳಿ ಕರೆದುಕೊಂಡು ಬಾ. ನೋಡು ಲಕ್ಷ್ಮಿ, ನನ್ನ ಅಣ್ಣ ಧರ್ಮರಾಜನಿದ್ದಾಗೆ ಅವನ ಮಾತನ್ನ ಮೀರಿ ನಡೆಯೋದು ನಮ್ಮ ಧರ್ಮ ಅಲ್ಲ. ಅವನು ಹೇಗೆ ಹೇಳ್ತಾನೋ ಹಾಗೆ ಕೇಳೋಣ. ಸರಿ ರೀ, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳೋದು ನಮ್ಮ ಕರ್ತವ್ಯ, ಆಯ್ತಾ? ಎಲ್ಲಿ ಬರಲಿ ನಿನ್ನ ಮಧುರ ಕಂಠದಿಂದ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿಯು. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿಯು. ರಘುತದಿ ಬರೆದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದರು ನೀ ನನಗೆ ಅಮರ. ರಘುತದಿ ಬರೆದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದರು ನೀ ನನಗೆ ಮಧುರ. ದೇಹಗಳೆರಡು ಜೀವ ಒಂದೇ, ದೇಹಗಳೆರಡು ಜೀವ
ಪ್ರೀತಿಸುವ ಭಯವೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯನಿಲ್ಲ ಕೈ ಬಿಡಲಾರೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯನಿಲ್ಲ ಕೈ ಬಿಡಲಾರೆ ಇಲ್ಲೋ ಕಾಣದ ಆನಂದ ಕಡಲೆ ಹೊಸ ಹೊಸ ಬಯಕೆ ನಿನ್ನಿಂದ ಕಡಲೆ ಇಂದು ಕಾಣದ ಆನಂದ ಕಡಲೆ ಹೊಸ ಹೊಸ ಬಯಕೆ ನಿನ್ನಿಂದ ಕಡಲೆ ದೇಹಗಳೆರಡ ಜೀವವಲ್ಲದೆ ದೇಹಗಳೆರಡ ಜೀವವಲ್ಲದೆ ಪ್ರೀತಿಸುವ ಭಯವೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯನಿಂದ ಕೈ ಬಿಡಲಾರೆ ಲಾ 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 ಲಾ. ದೇವ್ರಿ, ನನ್ನ ಮೈದುನ ಹೀಗೋ ಆ ಹುಡುಗಿಯನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಆದಷ್ಟು ಬೇಗ ಅವರ ಮದುವೆ ಆಗುವಾಗಿ ಆಶೀರ್ವಾದ ಮಾಡು ತಂದೆ. ಬಂದ 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 ಸಿಡಿಗುಂಡು ಬಂದ 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 ಬೆಂಕಿಯ ಚೆಂಡು ಬಂದ 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 ಸಿಡಿಗುಂಡು ಬಂದ 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 ಬೆಂಕಿಯ ಚೆಂಡು ರಾವಣ ನಿನ್ನ ಭಕ್ತಿ ಭಾವನೆಗಳೆಲ್ಲ ಕೇಳಿಸಿಕೊಂಡೆ ಮಂಗಳಾದೇವಿಯವರೇ. ಯಾರವ್ರು? ಹೆದರಬೇಡ ಬಾಲೆ, ನಾವು ಇದೇ ಊರಿನ ಅಗರ್ಭ ಶ್ರೀಮಂತ ವೀರೇನ್ಗೌಡ ಅಂತ. ಅಂದ್ರೆ ತಾವು ಇಲ್ಲಿಗೆ ಬಂದ ಕಾರಣ? ಸಂಬಂಧ ಮಾಡಿಕೊಂಡು ನಿಮಗೆ ಧನ್ಯವಾದ ಹೇಳಲು ಬಂದ್ರೆ ಬೆಂಗಳ. ಆ ಸಂಬಂಧನ ಮಾಡುವುದಕ್ಕೆ ಮನೆಯಲ್ಲಿ ನಮ್ಮ ಯಜಮಾನ್ರು ಇಲ್ವಲ್ಲ? ಮಂಗಳ, ನಿನ್ನ ಯಜಮಾನ ಇಲ್ಲ ಅನ್ನೋದು ನನಗೆ ಗೊತ್ತಿದ್ದೇ ಇಲ್ಲ. ಯೋಗಕ್ಷೇಮ ಬಂದಿದ್ದೀನಿ ಮಂಗಳಾದೇವಿಯವರೇ. ನೋಡಿ, ನಿಮ್ಮ ತಂಗಿ ನಮ್ಮ ಮನೆಗೆ ಅದು ಸೊಸೆಯಾಗಿ ಬರ್ತಾ ಇದ್ದಾಳೆ, ಅದು ನನ್ನ ಮೈದುನನ ಹೆಂಡತಿಯಾಗಿ. ಅಂದಮೇಲೆ ನಾನು ಕೂಡ ನಿಮಗೆ ಹಿರಿಯ ತಂಗಿ ಆಗಿರ್ಬೇಕಲ್ವೇ? ಮಂಗಳ, ಹಿರಿ ತಂಗಿ ಆಗಿರ್ಬೇಕು. ಆದ್ರೆ ಈ ಶ್ರೀಮಂತ MLA ವೀರನಗೌಡರ ತಂಗಿ ನಿನ್ನ ಮೈದನ ಕೈ ಹಿಡಿದನೆಂದರೆ ನಿನ್ನ ಅಂಗ ಸುಖ ಬಯಸಲು ನಂದೇನದು ತಪ್ಪಿದೆ ಮಂಗಳ? ಅದು ಸ್ಫೂರ್ತಿಯಾಗಿ ಶುದ್ಧ ತಪ್ಪು ಗೌಡ್ರಿ. ಯಾಕಂದ್ರೆ ನಿಮ್ಮ ತಂಗಿ ವಯಸ್ಸಿಗೆ ಬಂದಿರುವ ನವ ತರುಣಿ ಅಂದ್ಮೇಲೆ ಅವಳನ್ನು ಮದುವೆ ಆಗಲು ಮನಸ್ಸು ಮಾಡಿದ್ದು ನನ್ನ ಮೈದುನನ ತಪ್ಪಲ್ಲ. ಆದ್ರೆ ನಾನು ಮದುವೆಯಾದ ಗೃಹಿಣಿ, ಮುತ್ತೈದಿ, ಮತ್ತೊಬ್ಬರ ಹೆಂಡತಿ ಅಂದಮೇಲೆ ನನ್ನ ಮೇಲೆ ಕಾಮದ ಕಣ್ಣನ್ನು ಹಾಕೋದು ಶುದ್ಧ ತಪ್ಪು. ಏನ್ ಮಾತಾಡ್ತೀರ ಮಂಗಳ ನೀನು? ಈ ಶ್ರೀಮಂತ ವೀರನಗೌಡ ನಿನ್ನ ಮೇಲೆ ಕಣ್ಣು ಹಾಕೋದು ತಪ್ಪೇ ಮಂಗಳ? ಮಾತಿಗೆ ಮಾತು ಬೆರೆಸಬೇಡ ಮಂಗಳ. ಸುಮ್ಮನೆ ನಿನ್ನ ಶೀಲವನ್ನು ನನಗೆ ಒಪ್ಪಿಸಬೇಡ. ಇಲ್ಲವಾದ್ರೆ ಏನೋ ಮಾಡ್ತೀಯಾ?
ರಾಜಕಾರಣಿ ಆದವನು ಒಬ್ಬರನ್ನು ರಕ್ಷಿಸುವಂತ ಕೆಲಸ ಮಾಡಬೇಕೇ ವಿನಃ ಶಿಕ್ಷೆಯನ್ನು ಕೊಡುವಂತ ಕೆಲಸ ಯಾವತ್ತಿದ್ರೂ ಮಾಡಬಾರ್ದು. ಒಂದು ವೇಳೆ ಏನಾದ್ರೂ ನೀನು ನನ್ನ ಮೈ ಮುಟ್ಟಲು ಬಂದಿದೆಯಾದ್ರೆ ನನ್ನ ಬೀರ ಬಂದು ನಿನ್ನ ರುಂಡವನ್ನೇ ಕಡಿದು ಬಿಡ್ತಾನೆ, ಎಚ್ಚರಿಕೆ. ಈ ವೀರಾದಿ ವೀರನಿಗೆ ಆ ಬಡ ಬಿಕಾರಿ ಬೀರ ಮಂಗಳ ಮಾತಿಗೆ ಮಾತು ಬೆಳೆಸಬೇಡ. ನಿನಗೆ ನಿನ್ನ ಶೀಲ ಮುಖ್ಯನೋ ಇಲ್ಲ ನಿನ್ನ ಪ್ರಾಣ ಮುಖ್ಯನೋ ಯೋಚನೆ ಮಾಡು. ಹುಚ್ಚ ರಾಜಕಾರಣಿ, ಈ ನನ್ನ ಶೀಲ ಯಾವತ್ತಿದ್ರೂ ನನ್ನ ಕೊರಳಿಗೆ ತಾಳಿ ಕಟ್ಟಿರುವ ನನ್ನ ಗಂಡನಿಗೆ ಮೀಸಲೇ ಹೊರತು ದಿನಕ್ಕೊಂದು ತೊಡೆಯನ್ನು ಬದಲ ಮಾಡಿಕೊಳ್ಳುವಂತ ನಿನ್ನಂತ ನಾಯಿಗಲ್ಲ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಯಾವತ್ತಿದ್ರೂ ನನಗೆ ನನ್ನ ಶೀಲನೇ ಮುಖ್ಯ. ಏನೋ ಒಂದಿ ಗುಂಡು ಹಾರಿಸುತ್ತೇನೆ ಅಂತ ಹೇಳಿದೆಯಲ್ಲ, ಬಾರೋ ನೀನಲ್ಲಿ ಗಂಡಸ್ತನ ಅನ್ನೋದಿದ್ರೆ ಗುಂಡು ಹಾರಿಸಿ ಬಾರೋ ನೋಡೋಣ. ಇವನು ಮಾತ್ ಕೊಟ್ರೆ ಮುಗಿದಾಯ್ತು. ಅಯ್ಯೋ ಪಾಪಿ, ಅನ್ಯಾಯವಾಗಿ ನನ್ನ ಜೀವವನ್ನೇ ತೆಗೆದು ಬಿಟ್ಟಿಯಲ್ಲೂ ನೀಚ. ಈ ವಿಷಯ ಏನಾದ್ರೂ ನನ್ನ ಮೈದುನಿಗೆ ಗೊತ್ತಾದ್ರಿ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ, ಸುಮ್ಮನೆ ಬಿಡೋದಿಲ್ಲ. ಮಂಗಳ ಮಂಗಳ ಏನಾಗಿದೆ ಮಂಗಳ ನಿನಗೆ? ಯಾವ ಪಾಪಿ ನಿನ್ನನ್ನು ಕೊಲೆ ಮಾಡಿ ಹೋಗಿದ್ದಾನೆ? ಹೇಳು ಮಂಗಳ, ಹೇಳು. ಏನಪ್ಪ ಧರ್ಮರಾಜ, ನಿನ್ನ ಹೆಂಡತಿಯನ್ನು ನಿನ್ನ ಕೈಯಾರೆ ನೀ ಕೊಂದು ಈಗ ಮಾತನಾಡುವಂತೀಯ? ಏಯ್, ನಿನಗೆ ನಾಚಿಕೆ ಆಗುತ್ತಿಲ್ಲವೇ? ನಿನ್ನನ್ನು ನನ್ನ ಅಣ್ಣನೆಂದು ಹೇಳಿಕೊಳ್ಳಲು ನನಗೇ ನಾಚಿಕೆ ಆಗುತ್ತಿದೆ. ತಮ್ಮ ತಮ್ಮ ಏನು ಮಾತನಾಡುತ್ತಿರುವೆ? ನಾನು ನನ್ನ ಹೆಂಡತಿಯನ್ನು ಕೊಲ್ಲುವನೆ? ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲವೇ? ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ? ನನಗೆ ಮಡದಿಯಾಗಿ ಬರುತ್ತಿದ್ದ ಲಕ್ಷ್ಮಿನ ಬೀರನ ಕೈ ಹಿಡಿಸಿದೆ. ಈಗ ನಿನ್ನ ಹೆಂಡತಿಯನ್ನೇ ಕೊಂದಿರುವೆ. ಬೀಸಿ ಅರೆಸ್ಟ್ ಮಾಡಿ ಇವನನ್ನು. ಈಗ ನಿನ್ನ ಹೆಂಡತಿಯನ್ನೇ ಕೊಂದ ಕೊಲೆಗಾರ ನೀನು. ಬೀಸಿ ಅರೆಸ್ಟ್ ಮಾಡಿ ಇವನನ್ನು. ಲೇ ಗೌಡ, ನಿನ್ನ ಮಾತಲ್ಲಿ ಏನಾದರೂ ಸುಳ್ಳಿದ್ದರೆ ಆ ಅಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನಿನ್ನ ಸುಟ್ಟೇ ತೀರುತ್ತೇನೆ. ಬರ್ತೀನಿ ಮಗನೇ.